ನಮಸ್ತೆ ವೀಕ್ಷಕರೇ, ನಾಡು ನುಡಿ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ಕನ್ನಡದ ಪಾರು ಧಾರಾವಾಹಿ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ನಟ ಶ್ರೀಧರ್ ನಾಯಕ್ ಅವರು ವಿಧಿವಶರಾಗಿದ್ದಾರೆ. ನಟ ಶ್ರೀಧರ್ ನಾಯಕ್ ಅವರು ಹಲವು ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರು. ಅಷ್ಟೇ ಮಾತ್ರವಲ್ಲದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಳುತ್ತಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಟ ಶ್ರೀಧರ್ ನಾಯಕ್ ಅವರು ಇಹಲೋಕವನ್ನು ತ್ಯಜಿಸಿರುತ್ತಾರೆ. ಶ್ರೀಧರ್ ನಾಯಕ್ ಅವರು ಇಹಲೋಕವನ್ನು ತ್ಯಜಿಸಿದ ಬೆನ್ನಲ್ಲೇ ಅವರ ಪತ್ನಿಯಾಗಿರುವ ಜ್ಯೋತಿ ಅವರು ಈಗ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಶ್ರೀಧರ್ ನಾಯಕ್ ಅವರ ಪತ್ನಿ ಜ್ಯೋತಿ ಅವರು ಶ್ರೀಧರ್ ನಾಯಕ್ ಅವರಿಗೆ HIV ಕಾಯಿಲೆ ಇರುವುದರ ಬಗ್ಗೆ ಮಾತನಾಡಿದ್ದಾರೆ. ಶ್ರೀಧರ್ ನಾಯಕ್ ಅವರು ಇಹಲೋಕವನ್ನು ತ್ಯಜಿಸಿದ ಬೆನ್ನಲ್ಲೇ ಅವರ ಪತ್ನಿ ಜ್ಯೋತಿ ಅವರು ಮಾತನಾಡಿರುವ ಹಳೆಯ ಆಡಿಯೋ ಒಂದು ವೈರಲ್ ಆಗಿದೆ. ಇನ್ನು ವೈರಲ್ ಆಗಿರುವ ಆಡಿಯೋದಲ್ಲಿ ಜ್ಯೋತಿ ಅವರು ಶ್ರೀಧರ್ ಅವರಿಗೆ ಏಡ್ಸ್ ಮತ್ತು ಕ್ಯಾನ್ಸರ್ ಇತ್ತು ಎಂದು ಹೇಳಿದ್ದಾರೆ. ಮದುವೆಯನ್ನ ಮಾಡಿಕೊಂಡ ನಂತರ ನಮ್ಮಿಬ್ಬರ ನಡುವಿನ ಸಾಂಸಾರಿಕ ಜೀವನ ಹೇಗಿತ್ತು, ಅಷ್ಟೇ ಮಾತ್ರವಲ್ಲದೆ ಶ್ರೀಧರ್ ಅವರು ನನ್ನ ಜೊತೆ ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದರು ಅನ್ನೋದರ ಬಗ್ಗೆ ಜ್ಯೋತಿ ಅವರು ಆಡಿಯೋ ಮೂಲಕ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅಲ್ಲೇ ನೋಡಿ ಪ್ರಪೋಸ್ ಮಾಡಿ ನನ್ನ ತಂದೆ ತಾಯಿ ಹತ್ರ ಮಾತಾಡಿ ನಮ್ಮ ಮನೇಲಿ ಯಾರೂ ಒಪ್ಪದೆ, ಜಾತಕನೂ ನಮ್ಮದು ಕೂಡಿ ಬರದೆ, ಫೈನಲಿ ನಾನು ಇಷ್ಟಪಟ್ಟಿದ್ದೆ ಅವನನ್ನು. ನಾನು ಅವನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ದೆ. ಹಾಗಾಗಿ ಮದುವೆ ಆಯಿತು. ನಮ್ಮ ಹಿರಿಯರೆಲ್ಲ ಸೇರಿ ಮದುವೆ ಮಾಡಿದರು. ಉಮಾನು ಇದ್ಲು ಅಲ್ಲಿ, ನರಸಿಂಹ ಇದ್ದ, ಆಮೇಲೆ ಇವರು ಬಾಲಾಜಿ ಇದ್ದರು, ಅವರ ಅಮ್ಮ ಎಲ್ಲ ಇದ್ದರು. ನನ್ನ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಒಂದಷ್ಟು ಸ್ಟಾಫ್ಗಳಿದ್ರು. ಅದಾದ ಮೇಲೆ ಒಂದು ಮಂತಿಂದನೇ ಶ್ರೀಧರ ಒಂದು ನೇಚರ್ ಏನಿದೆ ಅದರಲ್ಲಿ ಬದಲಾವಣೆ, ಆ ಒಂದು ರೀತಿ ನೀತಿ ಎಲ್ಲ ಅಂದರೆ ಚೇಂಜಸ್ಸು ನಾನು ಒಂದು ತಿಂಗಳದಲ್ಲೇ ಕಂಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಗೊತ್ತಾಗ್ತಾ ಇತ್ತು ಅದು, ಅವನು ಈ ಥರ ಇಲ್ಲ, ಇನ್ನೇನು ಒಂಥರ ಬೇರೆ ಥರ ಇದ್ದಾನೆ ಅಂದರೆ ಪ್ರತಿಯೊಂದಕ್ಕೂ ಇದೇ ಥರ ಇರಬೇಕು, ರಿಸ್ಟ್ರಿಕ್ಷನ್ಸ್ಗಳು ತುಂಬ ಇದ್ವು. ಇನ್ನು ಶ್ರೀಧರ್ ಅವರು ಕೆಲವು ದಿನಗಳ ಹಿಂದೆ ತಮ್ಮ ಪತ್ನಿಯ ಬಗ್ಗೆ ಹಲವು ಆರೋಪಗಳನ್ನು ಮಾಡಿದ್ದರು. ಅದಕ್ಕೆ ಪ್ರತಿಯಾಗಿ ಈಗ ಜ್ಯೋತಿ ಅವರು ಆಡಿಯೋವನ್ನು ಹರಿಬಿಟ್ಟಿದ್ದಾರೆ. ಇನ್ನು ಆಡಿಯೋ ಹರಿಬಿಟ್ಟಿರುವ ಜ್ಯೋತಿ ಅವರು, ನಾವಿಬ್ಬರು ಪ್ರೀತಿಯನ್ನ ಮಾಡಿ ಮದುವೆ ಮಾಡಿಕೊಂಡಿದ್ದೆವು, ಆದರೆ ನಮ್ಮಿಬ್ಬರ ಮನೆಯವರಿಗೆ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ದಾರೆ. ಜಾತಕ ಹೊಂದಾಣಿಕೆ ಆಗದೇ ಇದ್ದರೂ ಕೂಡ ಮನೆಯವರ ವಿರೋಧದ ನಡುವೆ ಜ್ಯೋತಿ ಮತ್ತು ಶ್ರೀಧರ್ ಅವರು ಮದುವೆಯನ್ನ ಮಾಡಿಕೊಂಡಿದ್ದರು. ಮದುವೆಯಾದ ನಂತರ ಶ್ರೀಧರ್ ಅವರ ವರ್ತನೆ ಎಬ್ನಾರ್ಮಲ್ ಆಗಿತ್ತು. ಅಷ್ಟೇ ಮಾತ್ರವಲ್ಲದೆ ಶ್ರೀಧರ್ ಅವರು ಜ್ಯೋತಿ ಅವರಿಗೆ ಕೆಲವು ಷರತ್ತುಗಳನ್ನು ಕೂಡ ಹಾಕುತ್ತಿದ್ದರು. ಇನ್ನು ಶ್ರೀಧರ್ ಅವರು ಸಾಕಷ್ಟು ಬಾರಿ ಜ್ಯೋತಿ ಅವರಿಗೆ ಹೊಡೆದಿದ್ದಾರಂತೆ. ಆದರೆ ಜ್ಯೋತಿ ಅವರು ಇದನ್ನ ಎಲ್ಲಿಯೂ ಹೇಳಿಕೊಂಡಿಲ್ಲ. ಶ್ರೀಧರ್ ಅವರನ್ನ ಬಿಟ್ಟು ಬಂದ ನಾನು ಎಲ್ಲಿಯೂ ಓಡಿ ಹೋಗಿಲ್ಲ. ನನ್ನ ಮಗನ ಜೊತೆ ನಾನು ಖುಷಿಯಿಂದ ಜೀವನವನ್ನ ಮಾಡುತ್ತಿದ್ದೇನೆ. ನಾನು ಮತ್ತು ನನ್ನ ಮಗ ಈಗ ಖುಷಿಯಿಂದ ಜೀವನವನ್ನು ಮಾಡುತ್ತಿದ್ದೇವೆ. ಶ್ರೀಧರ್ ಅವರಿಗೆ ಕ್ಯಾನ್ಸರ್ ಇದೆ ಮತ್ತು ಏಡ್ಸ್ ಇದೆ. ಆದರೆ ಅವರಿಗೆ ಕ್ಯಾನ್ಸರ್ ಮತ್ತು ಏಡ್ಸ್ ಇರುವುದರ ಬಗ್ಗೆ ಅವರು ಎಲ್ಲಿಯೂ ಕೂಡ ಹೇಳಿಕೆಯನ್ನು ನೀಡಿಲ್ಲ. ನಾನು ಕೂಡ ತುಂಬ ವೈದ್ಯರ ಬಳಿ ಕೇಳಿದ್ದೆ, ಅದಕ್ಕೆ ಏನಾದರೂ ಔಷಧ ಇದೆಯೇ, ಕ್ಯೂರ್ ಮಾಡಬಹುದೇ ಅಂತ. ಆದರೆ ವೈದ್ಯರು ಆಗಲ್ಲ ಅಂತ ಹೇಳಿದ್ದಾರೆ. ಶ್ರೀಧರ್ ಅವರಿಗೆ ತುಂಬಾನೇ ಅಹಂಕಾರವಿತ್ತು. ಅವರು ದೇವರು ಕೊಟ್ಟಿದ್ದು ಎಲ್ಲವನ್ನು ಕಳೆದುಕೊಂಡರು. ಅವನಿಗೆ ನನ್ನಿಂದ ಕ್ಯಾನ್ಸರ್ ಮತ್ತು ಏಡ್ಸ್ ಬಂದಿಲ್ಲ ಅಂತ ಆಡಿಯೋ ಮೂಲಕ ಜ್ಯೋತಿ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸದ್ಯ ಪಾರು ಧಾರಾವಾಹಿ ನಟ ಶ್ರೀಧರ್ ಅವರ ಪತ್ನಿ ಜ್ಯೋತಿ ಅವರ ಮಾತನಾಡಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ. ಅಹಂಕಾರ ಅನ್ಬೋದು ಅವನಿಗೆ ತುಂಬ ಇತ್ತು. ನಾನು ಆರ್ಟಿಸ್ಟು, ನಾನು ತುಂಬ ಸ್ಮಾರ್ಟ್ ಅನ್ನೋದು, ಅದೆಲ್ಲದರಿಂದಲೂ ಅವನು ದೇವರು ಕೊಟ್ಟ ಎಲ್ಲವನ್ನೂ ಇವತ್ತು ಕಳ್ಕೊಂಡ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲ ಇದ್ರು ಅವನಿಗೆ. ಮತ್ತು ಹೆಂಡತಿ ಮಗು ಎಲ್ಲನೂ ಇತ್ತು, ಒಳ್ಳೆ ಕೆಲಸನೂ ಇತ್ತು, ಒಳ್ಳೆ ಹೆಸರು ದೇವರು ಕೊಟ್ಟಿದ್ದ. ಸ್ವಲ್ಪ ಅವನಿಗೆ ಎಲ್ಲವೂ ಕೊಟ್ಟಾದಾಗಲೂ ಅವನು ಕಳ್ಕೊಳ್ಳಿಕ್ಕೆ ಅವನೇ ಕಾರಣ ಹೊರತು ನಾನಾಗಲಿ ನನ್ನ ಮಗ ಆಗಲಿ ಕಾರಣ ಅಲ್ಲ. ಇವತ್ತು ಅವನಿಗೆ ಬಂದಿರೋ ಕಾಯಿಲೆ, ಅವನು ಇವತ್ತು ಪಡ್ತಾ ಇರೋ ತೊಂದರೆಗೆ ಅವನೇ ಕಾರಣನೇ ಹೊರತು ಆ ಕಾಯಿಲೆ ನನ್ನಿಂದಾಗಲಿ ನನ್ನ ಮಗನಿಂದಾಗಲಿ ಅವನಿಗೆ ಬಂದಂಥದ್ದಲ್ಲ. ಯಾವುದೋ ಒಂದು ವಿಡಿಯೋದಲ್ಲಿ 5 ವರ್ಷದ ಮಗ ಅವನು ಮೋಸ ಮಾಡಿ ಹೋದ ಅಂತ ಹೇಳಿದಾನಂತೆ. 5 ವರ್ಷದ ಮಗು ಏನು ತಾನೇ ಮೋಸ ಮಾಡಲಿಕ್ಕೆ ಸಾಧ್ಯ? ಅವನು ಒಂದು ಸೈಕಲ್ ಕೊಡಿಸಿದ್ನೆ, ತೊಗೊಂಡು ಬಂದಿದ್ದ. ಅದನ್ನು ಕೂಡ 3 ದಿನ ಬಿಟ್ಟು ನನಗೆ ಒಂದು ಫೋನ್ ಮಾಡಿದ್ದ, ಶ್ರೀಧರ್ ಸೈಕಲೆಲ್ಲ ತೊಗೊಂಡೋಗ್ಬಿಟ್ಟಿದ್ದೀರಾ ಅಂತ. ಮಗು ಸೈಕಲ್, ಅದು ಮಗು ತಂದು ಆಟಿಕೆ ಸಾಮಾನು ಅಂತ ತೊಗೊಂಡು ಬಂದ್ಬಿಡುತ್ತೆ. ನಾನು ಒಂದು ಉದಾಹರಣೆಗೆ ಹೇಳಿದ್ದು, ಈ ಥರದ್ದು ಕೋಟಿಗಟ್ಟಲೆ ಮಾತು ಇದೆ ಈ 11 ವರ್ಷದಲ್ಲಿ.